Hi guys, welcome to Krushi Gowda Logs. ಆನ್ಲೈನಲ್ಲಿ ಬಾಕ್ಸಸ್ ಆರ್ಡರ್ ಮಾಡಿದ್ದೆ. ಡ್ರೈ ಫ್ರೂಟ್ಸ್ ಹಾಕಿರೋದಕ್ಕೆ ನೋಡೋಣ ಹೇಗಿದೆ ಅಂತ. ಕ್ವಾಲಿಟಿ ಚೆನ್ನಾಗಿದೆ. ಇವತ್ತು ಸಾಂಬಾರ್ ರೆಸಿಪಿ ಮಾಡೋದು ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಟೊಮ್ಯಾಟೊ, ಮಸಾಲೆ ಖಾರ. ನಂತರ ಒಂದು ಮಿಕ್ಸರ್ ಗ್ರೈಂಡರ್ನಲ್ಲಿ ಕೊಬ್ಬರಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ ಖಾರ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನಂತರ ಒಂದು ಪಾತ್ರೆ ಇಟ್ಟು ಎಣ್ಣೆ ಕಾಯ್ದ ನಂತರ ಸಾಸಿವೆ ಚಟಪಟ ಅನ್ನಿಸ್ಕೊಂಡು ರುಬ್ಬಿಟ್ಟಿರ್ಕೊಂಥ ಸಾಂಬಾರು ಮಸಾಲೆಯನ್ನು ಹಾಕ್ಕೊಳ್ಬೇಕು. ನಂತರ ಬೇಳೆ, 1-2 ಟೇಬಲ್ ಸ್ಪೂನ್ ಒಣ ಖಾರ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಮಸಾಲೆ, ಹುಣಸೆ ಹಣ್ಣೊಂದು ಇದರಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಹುಣಸೆ ಹಣ್ಣು ನೆನೆಸಿರೋಂಥ ಹುಣಸೆ ರಸನ ಹಾಕ್ಕೊಳ್ಳಿ. ಬೆಲ್ಲ, ನಂತರ ಅದಕ್ಕೆ ಎಷ್ಟು ಬೇಕಾಗುವಷ್ಟು ನೀರು, ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿದ್ರೆ ರುಚಿಕರವಾದ ಸಾಂಬಾರು ರೆಡಿ ಆಗುತ್ತೆ. ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ.